ಶಬರಿಮಲೆಗೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಆದರೆ ಬಾಲಿವುಡ್ ಸ್ಟಾರ್ ಮೋಹನ್ ಲಾಲ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿಷಯ ಅದು ಕೂಡ ಅಲ್ಲ, ಅವರು ಮೊಹಮ್ಮದ್ ಕುಟ್ಟಿ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಬರಿಮಲೆಯಲ್ಲಿ ಮಮ್ಮುಟ್ಟಿ ಹೆಸರಲ್ಲಿ ಪೂಜೆ. ಮೋಹನ್ ಲಾಲ್ ಸಲ್ಲಿಸಿದ ಪೂಜೆಗೆ ವಿವಾದ. ಮೋಹನ್ ಲಾಲ್ ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ. ನಟನೆಯಿಂದಲೇ ಫೇಮಸ್ ಆಗಿರುವ ಮೋಹನ್ ಲಾಲ್ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸ್ನೇಹಿತನಾದ ಮಮ್ಮುಟ್ಟಿ ಹೆಸರಿನಲ್ಲಿ ಶಬರಿಮಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಂಬ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಹಿರಿಯ ನಟ ಮೋಹನ್ ಲಾಲ್ ಮಾರ್ಚ್ 18ರಂದು ಶಬರಿಮಲೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಹುತೇಕರು ಇದು ಸಾಮಾನ್ಯ ಭೇಟಿ ಅನ್ಕೊಂಡಿದ್ರು, ಆದರೆ ಅದಲ್ಲ. ಶಬರಿಮಲೆಗೆ ಭೇಟಿ ನೀಡಿದ ಕಾರಣನೇ ಬೇರೆ ಇದೆ ಅಂತಿದ್ದಾರೆ. ಶಬರಿಮಲೆಯಲ್ಲಿ ಪೂಜೆ ಸಲ್ಲಿಸಿದ್ದೇಕೆ? ಮಾರ್ಚ್ 18ರಂದು ಮಮ್ಮುಟ್ಟಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ದೇಗುಲದಲ್ಲಿ ರಶೀದಿಯಲ್ಲಿ ಮೊಹಮ್ಮದ್ ಕುಟ್ಟಿ ಹೆಸರು ಉಲ್ಲೇಖ ಆಗಿದೆ. ಮೊಹಮ್ಮದ್ ಕುಟ್ಟಿ ಮಮ್ಮುಟ್ಟಿಯ ಪೂರ್ಣ ಹೆಸರು. ಮಮ್ಮುಟ್ಟಿ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಿಂದೂ ದೇಗುಲದಲ್ಲಿ ಪೂಜೆ ಯಾಕೆ ಅಂತ ತಕರಾರು ಎದ್ದಿದೆ. ಗೆಳೆಯನ ಆರೋಗ್ಯ ವೃದ್ಧಿಗೆ ಪೂಜೆ ಎಂದು ಲಾಲ್ ಪೋಸ್ಟ್ ಹಾಕಿದ್ದಾರೆ. ಮಮ್ಮುಟ್ಟಿ ಆರೋಗ್ಯ ಸರಿಯಿಲ್ವಾ? ಮೋಹನ್ ಲಾಲ್ ತಮ್ಮ ಪ್ರೀತಿಯ ಸ್ನೇಹಿತ ಮಮ್ಮುಟ್ಟಿಗೋಸ್ಕರ ಶಬರಿಮಲೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ಮೋಹನ್ ಲಾಲ್ ಅವರು ಗಣಪತಿ ಕೋವಿಲಿನಿಂದ ಇರುಮುಡಿ ಕಟ್ಟು ಹೊತ್ಕೊಂಡು ಪವಿತ್ರ ಬೆಟ್ಟ ಹತ್ತಿದ್ರು. ಬಳಿಕ ಮೊಹಮ್ಮದ್ ಕುಟ್ಟಿ ಅಂದ್ರೆ ಮಮ್ಮುಟ್ಟಿ, ವಿಶಾಖಂ ಎಂಬ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ರು. ಅಂದಹಾಗೆ ಮಲಯಾಳಂನ ಖ್ಯಾತ ನಟ ಮಮ್ಮುಟ್ಟಿ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮಮ್ಮುಟ್ಟಿ ಕಳೆದ ಹಲವು ದಿನಗಳಿಂದಲೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ. ಹಾಗಾಗಿ ಗೆಳೆಯನಿಗಾಗಿ ಮೋಹನ್ ಲಾಲ್ ಪೂಜೆ ಮಾಡಿದ್ದಾರೆ ಎನ್ನಲಾಗಿದೆ. ಮಮ್ಮುಟ್ಟಿ ಆರೋಗ್ಯವಾಗಿದ್ದಾರೆ ಎಂದ ಪಿಆರ್ ಟೀಮ್. ಇತ್ತೀಚೆಗೆ ಮಮ್ಮುಟ್ಟಿಯವರ ಪಿಆರ್ ತಂಡ ಅನಾರೋಗ್ಯದ ಸುದ್ದಿಯನ್ನ ಅಲ್ಲಗೆಳೆದಿದೆ. ಮಮ್ಮುಟ್ಟಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಮಮ್ಮುಟ್ಟಿ ರಂಜಾನ್ ಉಪವಾಸದಲ್ಲಿ ಇದ್ದಾರೆ ಎಂದಿದ್ದಾರೆ. ಆದರೂ ಮೋಹನ್ ಲಾಲ್ ಹಿಂದೂ ದೇಗುಲದಲ್ಲಿ ಮುಸ್ಲಿಂ ವ್ಯಕ್ತಿಗೆ ಪೂಜೆ ಮಾಡಿಸಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಗೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಆದರೆ ಬಾಲಿವುಡ್ ಸ್ಟಾರ್ ಮೋಹನ್ ಲಾಲ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿಷಯ ಅದು ಕೂಡ ಅಲ್ಲ, ಅವರು ಮೊಹಮ್ಮದ್ ಕುಟ್ಟಿ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಬರಿಮಲೆಯಲ್ಲಿ ಮಮ್ಮುಟ್ಟಿ ಹೆಸರಲ್ಲಿ ಪೂಜೆ. ಮೋಹನ್ ಲಾಲ್ ಸಲ್ಲಿಸಿದ ಪೂಜೆಗೆ ವಿವಾದ. ಮೋಹನ್ ಲಾಲ್ ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ. ನಟನೆಯಿಂದಲೇ ಫೇಮಸ್ ಆಗಿರುವ ಮೋಹನ್ ಲಾಲ್ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸ್ನೇಹಿತನಾದ ಮಮ್ಮುಟ್ಟಿ ಹೆಸರಿನಲ್ಲಿ ಶಬರಿಮಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಂಬ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಹಿರಿಯ ನಟ ಮೋಹನ್ ಲಾಲ್ ಮಾರ್ಚ್ 18ರಂದು ಶಬರಿಮಲೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಹುತೇಕರು ಇದು ಸಾಮಾನ್ಯ ಭೇಟಿ ಅನ್ಕೊಂಡಿದ್ರು, ಆದರೆ ಅದಲ್ಲ. ಶಬರಿಮಲೆಗೆ ಭೇಟಿ ನೀಡಿದ ಕಾರಣನೇ ಬೇರೆ ಇದೆ ಅಂತಿದ್ದಾರೆ. ಶಬರಿಮಲೆಯಲ್ಲಿ ಪೂಜೆ ಸಲ್ಲಿಸಿದ್ದೇಕೆ? ಮಾರ್ಚ್ 18ರಂದು ಮಮ್ಮುಟ್ಟಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ದೇಗುಲದಲ್ಲಿ ರಶೀದಿಯಲ್ಲಿ ಮೊಹಮ್ಮದ್ ಕುಟ್ಟಿ ಹೆಸರು ಉಲ್ಲೇಖ ಆಗಿದೆ. ಮೊಹಮ್ಮದ್ ಕುಟ್ಟಿ ಮಮ್ಮುಟ್ಟಿಯ ಪೂರ್ಣ ಹೆಸರು. ಮಮ್ಮುಟ್ಟಿ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಿಂದೂ ದೇಗುಲದಲ್ಲಿ ಪೂಜೆ ಯಾಕೆ ಅಂತ ತಕರಾರು ಎದ್ದಿದೆ. ಗೆಳೆಯನ ಆರೋಗ್ಯ ವೃದ್ಧಿಗೆ ಪೂಜೆ ಎಂದು ಲಾಲ್ ಪೋಸ್ಟ್ ಹಾಕಿದ್ದಾರೆ. ಮಮ್ಮುಟ್ಟಿ ಆರೋಗ್ಯ ಸರಿಯಿಲ್ವಾ? ಮೋಹನ್ ಲಾಲ್ ತಮ್ಮ ಪ್ರೀತಿಯ ಸ್ನೇಹಿತ ಮಮ್ಮುಟ್ಟಿಗೋಸ್ಕರ ಶಬರಿಮಲೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ಮೋಹನ್ ಲಾಲ್ ಅವರು ಗಣಪತಿ ಕೋವಿಲಿನಿಂದ ಇರುಮುಡಿ ಕಟ್ಟು ಹೊತ್ಕೊಂಡು ಪವಿತ್ರ ಬೆಟ್ಟ ಹತ್ತಿದ್ರು. ಬಳಿಕ ಮೊಹಮ್ಮದ್ ಕುಟ್ಟಿ ಅಂದ್ರೆ ಮಮ್ಮುಟ್ಟಿ, ವಿಶಾಖಂ ಎಂಬ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ರು. ಅಂದಹಾಗೆ ಮಲಯಾಳಂನ ಖ್ಯಾತ ನಟ ಮಮ್ಮುಟ್ಟಿ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮಮ್ಮುಟ್ಟಿ ಕಳೆದ ಹಲವು ದಿನಗಳಿಂದಲೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ. ಹಾಗಾಗಿ ಗೆಳೆಯನಿಗಾಗಿ ಮೋಹನ್ ಲಾಲ್ ಪೂಜೆ ಮಾಡಿದ್ದಾರೆ ಎನ್ನಲಾಗಿದೆ. ಮಮ್ಮುಟ್ಟಿ ಆರೋಗ್ಯವಾಗಿದ್ದಾರೆ ಎಂದ ಪಿಆರ್ ಟೀಮ್.
ಇತ್ತೀಚೆಗೆ ಮಮ್ಮೂಟಿಯವರ PR ತಂಡ ಅನಾರೋಗ್ಯದ ಸುದ್ದಿಯನ್ನ ಅಲ್ಲಗೆಳೆದಿದೆ. ಮಮ್ಮೂಟಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಮಮ್ಮೂಟಿ ರಂಜಾನ್ ಉಪವಾಸದಲ್ಲಿ ಇದ್ದಾರೆ ಎಂದಿದ್ದಾರೆ. ಆದರೂ ಮೋಹನ್ ಲಾಲ್ ಹಿಂದೂ ದೇಗುಲದಲ್ಲಿ ಮುಸ್ಲಿಂ ವ್ಯಕ್ತಿಗೆ ಪೂಜೆ ಮಾಡಿಸಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಗೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಆದರೆ ಮಾಲಿವುಡ್ ಸ್ಟಾರ್ ಮೋಹನ್ ಲಾಲ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿಷಯ ಅದು ಕೂಡ ಅಲ್ಲ, ಅವರು ಮೊಹಮ್ಮದ್ ಕುಟ್ಟಿ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಬರಿಮಲೆಯಲ್ಲಿ ಮಮ್ಮೂಟಿ ಹೆಸರಲ್ಲಿ ಪೂಜೆ. ಮೋಹನ್ ಲಾಲ್ ಸಲ್ಲಿಸಿದ ಪೂಜೆಗೆ ವಿವಾದ. ಮೋಹನ್ ಲಾಲ್ ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ. ನಟನೆಯಿಂದಲೇ ಫೇಮಸ್ ಆಗಿರುವ ಮೋಹನ್ ಲಾಲ್ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸ್ನೇಹಿತನಾದ ಮಮ್ಮೂಟಿ ಹೆಸರಿನಲ್ಲಿ ಶಬರಿಮಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಂಬ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಹಿರಿಯ ನಟ ಮೋಹನ್ ಲಾಲ್ ಮಾರ್ಚ್ 18ರಂದು ಶಬರಿಮಲೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಹುತೇಕರು ಇದು ಸಾಮಾನ್ಯ ಭೇಟಿ ಅನ್ಕೊಂಡಿದ್ರು, ಆದರೆ ಅದಲ್ಲ. ಶಬರಿಮಲೆಗೆ ಭೇಟಿ ನೀಡಿದ ಕಾರಣನೇ ಬೇರೆ ಇದೆ ಅಂತಿದ್ದಾರೆ. ಶಬರಿಮಲೆಯಲ್ಲಿ ಪೂಜೆ ಸಲ್ಲಿಸಿದ್ದೇಕೆ? ಮಾರ್ಚ್ 18ರಂದು ಮಮ್ಮೂಟಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ದೇಗುಲದಲ್ಲಿ ರಶೀದಿಯಲ್ಲಿ ಮೊಹಮ್ಮದ್ ಕುಟ್ಟಿ ಹೆಸರು ಉಲ್ಲೇಖ ಆಗಿದೆ. ಮೊಹಮ್ಮದ್ ಕುಟ್ಟಿ ಮಮ್ಮೂಟಿಯ ಪೂರ್ಣ ಹೆಸರು. ಮಮ್ಮೂಟಿ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಿಂದೂ ದೇಗುಲದಲ್ಲಿ ಪೂಜೆ ಯಾಕೆ ಅಂತ ತಕರಾರು ಎದ್ದಿದೆ. ಗೆಳೆಯನ ಆರೋಗ್ಯ ವೃದ್ಧಿಗೆ ಪೂಜೆ ಎಂದು ಲಾಲ್ ಪೋಸ್ಟ್ ಹಾಕಿದ್ದಾರೆ. ಮಮ್ಮೂಟಿ ಆರೋಗ್ಯ ಸರಿಯಿಲ್ವಾ? ಮೋಹನ್ ಲಾಲ್ ತಮ್ಮ ಪ್ರೀತಿಯ ಸ್ನೇಹಿತ ಮಮ್ಮೂಟಿಗೋಸ್ಕರ ಶಬರಿಮಲೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ಮೋಹನ್ ಲಾಲ್ ಅವರು ಗಣಪತಿ ಕೋವಿಲಿನಿಂದ ಇರುಮುಡಿ ಕಟ್ಟು ಹೊತ್ಕೊಂಡು ಪವಿತ್ರ ಬೆಟ್ಟ ಹತ್ತಿದ್ರು. ಬಳಿಕ ಮೊಹಮ್ಮದ್ ಕುಟ್ಟಿ ಅಂದ್ರೆ ಮಮ್ಮೂಟಿ ವಿಶಾಖಂ ಎಂಬ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ರು. ಅಂದಹಾಗೆ ಮಲಯಾಳಂನ ಖ್ಯಾತ ನಟ ಮಮ್ಮೂಟಿ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮಮ್ಮೂಟಿ ಕಳೆದ ಹಲವು ದಿನಗಳಿಂದಲೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ. ಹಾಗಾಗಿ ಗೆಳೆಯನಿಗಾಗಿ ಮೋಹನ್ ಲಾಲ್ ಪೂಜೆ ಮಾಡಿದ್ದಾರೆ ಎನ್ನಲಾಗಿದೆ. ಮಮ್ಮೂಟಿ ಆರೋಗ್ಯವಾಗಿದ್ದಾರೆ ಎಂದ PR ಟೀಮ್. ಇತ್ತೀಚೆಗೆ ಮಮ್ಮೂಟಿಯವರ PR ತಂಡ ಅನಾರೋಗ್ಯದ ಸುದ್ದಿಯನ್ನ ಅಲ್ಲಗೆಳೆದಿದೆ. ಮಮ್ಮೂಟಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಮಮ್ಮೂಟಿ ರಂಜಾನ್ ಉಪವಾಸದಲ್ಲಿ ಇದ್ದಾರೆ ಎಂದಿದ್ದಾರೆ. ಆದರೂ ಮೋಹನ್ ಲಾಲ್ ಹಿಂದೂ ದೇಗುಲದಲ್ಲಿ ಮುಸ್ಲಿಂ ವ್ಯಕ್ತಿಗೆ ಪೂಜೆ ಮಾಡಿಸಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.